ಕಳೆದ 2 ದಿನಗಳಿಂದ ಶ್ರೀಯುತ ರಿಯಾಜ್ ಕಿಲೇದಾರ್ ಅವರು ರಸ್ತೆ ಮೇಲೆ ಬಂದು ರಸ್ತೆ ಮೇಲೆ ಇಲ್ಲೇ ಬಂದು ಸೈನ್ ಮಾಡ್ರಿ, ಇಲ್ಲೇ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ರಿ, ಇಲ್ಲೇ ನಮಗೆ ಅಪ್ರೂವಲ್ ಕೊಡ್ರಿ, ಇಲ್ಲೇ ನಮ್ಗೆ ಇತ್ಯರ್ಥ ಮಾಡ್ರಿ ಅಂತ. ಸರ್ ಆಗೋದಿಲ್ಲ ಸರ್, ದಯಮಾಡಿ ನಾಳೆ ಮುಂಜಾನೆ ನಾ ಭಾಳ ಒತ್ತಡದಾಗದನಿ, ಕೆಲಸದಾಗದನಿ, ಹಿಂಗಾಗಿ ನಾಳೆ ಮುಂಜಾನೆ ಬರ್ರಿ ಸರ್, ನಿಮ್ಮ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡಿ, ಡಾಕ್ಯುಮೆಂಟ್ಸ್ ಸರಿ ಇದ್ರೆ ನಾವು ಅಪ್ರೂವಲ್ ಮಾಡಿ ಮೇಲಾಧಿಕಾರಿಗೆ ಕಳಿಸ್ತೀನಿ ಅಂತ. ಕೆಲವು 18 ಗುಂಟೆ ಆಸ್ತಿಗಳನ್ನು ಅವರು PID ರಚನೆ ಮಾಡಿ ಬಿ ಖಾತೆ ಮಾಡಿಕೊಡ್ರಿ ಅಂತ ಅವರು ಒತ್ತಡ. ಅದರೊಳಗೆ ಸರಿಯಾದ ದಾಖಲಾತಿಗಳು ಇಲ್ಲದ ದಾಖಲಾತಿಗಳನ್ನು ತೊಗೊಂಬಂದು ಮತ್ತು ಅವರಲ್ಲದ ಅರ್ಜಿದಾರರವರು ಸಾರ್ವಜನಿಕರಿಂದ ನಾವು ಕೆಟ್ಟ ಪದಗಳನ್ನು ಬಳಸೋದಕ್ಕಾಗೋದಿಲ್ಲ. ಗೌರವಾನ್ವಿತ ಜನಪ್ರತಿನಿಧಿಗಳವರು ಸಾರ್ವಜನಿಕರಿಂದ ಅರ್ಜಿ ತಗೊಂಡು ನಮ್ಮ ಕಡೆ ಒತ್ತಡ ಹೇರಿ ಕೆಲಸ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಚಾಲುವಾಗೈತಿ. ಅದಲ್ದನ ಹಿಂದಿನ ದಿನ ಕೇಳಿದ್ರು, ಸರ್ ನಾಳೆ ಬರ್ರಿ ದಯಮಾಡಿ ಮಾಡ್ಕೊಡ್ತೀನಿ ನೋಡ್ತೀನಿ. ಸಿಕ್ಕಾಪಟ್ಟಿ ನಮ್ಮ ಈ ಆಸ್ತಿ ಗದ್ದಲ, ಸಿಕ್ಕಾಪಟ್ಟಿ ಜನರಿದ್ರು, ಸಾರ್ವಜನಿಕರು ಒತ್ತಡ ಹೇರಾಕತ್ತಿದ್ರು, ನಮ್ಮದು ಮಾಡ್ರಿ ನಮ್ಮ ಪೇಪರ್ ಎಲ್ಲಿ ಐತಿ ಅನ್ನೋದನ್ನು. ಆ ಸಂದರ್ಭದೊಳಗೆ ಅವ್ರು ಫೋನ್ ಮಾಡಿದ್ರು. ಫೋನ್ ಮಾಡಿದಾದ್ಮೇಲೆ, ಸರ್ ಒಂದು 10 ನಿಮಿಷ ದಯಮಾಡಿ ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ ಸರ್, ನಾ ನೆಕ್ಸ್ಟ್ ಬಿಲ್ಡಿಂಗ್ನಾಗ ಅದೀನಿ, ಇಲ್ಲೇ ಬರ್ರಿ ಸರ್ ಪೇಪರ್ ನೋಡ್ತೀನಿ. ನೆಕ್ಸ್ಟ್ ಬಿಲ್ಡಿಂಗ್ನಾಗ ಅದನ್ನಿ ಅಂದ ಕೂಡಲೇ ಫ್ರಿಕ್ಷನ್ ಆಫ್ ಸೆಕೆಂಡಿಗೆ ಅವ್ರು ಬಂದು ಅತಿ ಹೆಚ್ಚು ನಾವು ಒಬ್ಬ ಕಾರ್ಪೊರೇಟರಿಗೆ ಗೌರವ ಕೊಡ್ತಾ ಇಲ್ಲ ಅಂತ ಅತಿ ಹೆಚ್ಚು ಏನು ಅವಾಚ್ಯ ಶಬ್ದಗಳಿಂದ ಕೆಲವು ಮಾತಾಡಬಾರ್ದಂಥ ಶಬ್ದಗಳನ್ನು ಮಾತಾಡಿ ಜೀವ ಬೆದರಿಕೆ ಹಾಕಿ, ನೀ ಎಲ್ಲಿರ್ತಿ ಅಲ್ಲೇ ಬಂದು ಹೊಡಿತೀನಿ ಅನ್ನೋದು, ನೀ ಹೆಂಗಿರ್ತಿ ಇರು ಅನ್ನೋದು, ನೀ ಕೆಲಸ ಹೆಂಗೆ ಮಾಡ್ತೀಯ ಅನ್ನೋದು, ಇಂಥವೆಲ್ಲ ಅತಿ ಹೆಚ್ಚು ಒತ್ತಡಗಳನ್ನ ಮಾನ್ಯ ಸರ್ಕಾರ ಏನಂತಂದ್ರೆ ಒಂದು ಸುತ್ತೋಲೆನೂ ಸಹಿತ ಜನಪ್ರತಿನಿಧಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಸುತ್ತೋಲೆ ಗೌರ್ಮೆಂಟ್ ಜಿಒ ಸಹಿತ ಹೊರಡಿಸೈತಿ. ಏನಂತಂದ್ರೆ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ಆಸ್ತಿ ಹಕ್ಕು ಬದಲಾವಣೆಗಳಂಥ ಪ್ರಕರಣಗಳಲ್ಲಿ ಆಯುಕ್ತರು, ಪೌರಾಯುಕ್ತರು, ಮುಖ್ಯಾಧಿಕಾರಿಗಳಿಗೆ ಪ್ರದತ್ತವಾದ ಕರ್ತವ್ಯಗಳನ್ನು ನೇರವಾಗಿ ಹಾಗೂ ಸ್ವತಂತ್ರವಾಗಿ ನಿರ್ವಹಿಸಬೇಕು. ಒಂದು ವೇಳೆ ಹಕ್ಕು ಬದಲಾವಣೆಗಳಂಥ ಪ್ರಕರಣಗಳಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾಯಿತ ಸದಸ್ಯರು ಇಲ್ಲವೇ ಚುನಾಯಿತ ಪ್ರತಿನಿಧಿಗಳಲ್ಲದವರು ಯಾವುದೇ ಕಾರಣಕ್ಕೂ ಮಧ್ಯಸ್ಥಿಕೆ ಹಸ್ತಕ್ಷೇಪ ಮಾಡದೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ಆಡಳಿತ ವಾತಾವರಣವನ್ನು ಕುಲುಷಿತಗೊಳಿಸುತ್ತಿರುವುದು ಕಡ್ಡಾಯವಾಗಿ ನಿರ್ಬಂಧಿಸಿ ಆಡಳಿತವನ್ನು ಸುಗಮ ನಡೆಸಲು ಸೂಚಿಸಲಾಗಿದೆ ಅಂತ ಸರ್ಕಾರ ಜಿಒ ಮತ್ತು ಸುತ್ತೋಲೆ ಸಹಿತ ಹೊರಡಿಸಿದರೂ ಸಹಿತ ಇವರಿಗೆ ಯಾವುದೇ ಕಾಸಿನ ಕಿಮ್ಮತ್ತಿಲ್ಲ. ಮತ್ತು ಒಂದು ತಮ್ಮ ಮಾಧ್ಯಮದ ಮುಖಾಂತರ ತಮ್ಮ ವಿನಂತಿ ಏನು ಮಾಡ್ಕೊಳ್ತೇವೆ ಅಂತಂದ್ರೆ, ನಾವೆಲ್ಲ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರು ಮತ್ತು ಮಹಾನಗರ ಸರ್ವ ಮಹಾನಗರ ಪಾಲಿಕೆ ಅಧಿಕಾರಿ ನೌಕರರು ಒತ್ತಡ ರಹಿತವಾಗಿ ನಿರ್ಭೀತಿಯಿಂದ ನಮಗೆ ಕೆಲಸ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತೀವಿ. ಸರ್, ಒಂದು ಈಗಾಗಲೇ ಮಾನ್ಯ ಆಯುಕ್ತರಿಗೆ ನಾವು ಮನವಿಯನ್ನು ಸಲ್ಲಿಸೇವಿ ಮತ್ತು ಅದಲ್ದನ ಮಾನ್ಯ ಪೂಜ್ಯ ಮಹಾಪೌರರಿಗೂ ಸಹಿತ ಇವತ್ತು ನಾವು ಮನವಿ ಕೊಡೋರದೇವಿ. ನಮ್ಮ ಆಡಳಿತ ವ್ಯವಸ್ಥೆ ಮುಖ್ಯಸ್ಥರು ಅವ್ರೇನು ನಿರ್ಧಾರ ತಗೊಂಡ್ರೆ ಸರ್, ನಮ್ಮ ನಿರ್ಭೀತಿಯಿಂದ ಕೆಲಸ ಮಾಡ್ಕೊ, ಒತ್ತಡ ರಹಿತವಾಗಿ ನಮ್ಗೆ ಕೆಲಸ ಮಾಡ್ಕೊಡೋದಕ್ಕೆ ಅನುಕೂಲ ಮಾಡಿಕೊಡ್ರಿ, ಅವಕಾಶ ಮಾಡಿಕೊಡ್ರಿ ಅಂತ ವಿನಂತಿ.